ನಿಜವಾಗ್ಲೂ ಇಂಥವ್ರನ್ನ ಸುಟ್ಟಾಕ್ಬೇಕು, ನರ ಕಟ್ ಮಾಡಿ ಬಿಡಬೇಕು. ಇಂಥವ್ರನ್ನ ನಮ್ಮ ಹೆಂಡವ್ರು ಮಾಡಿ ನಾವು ಶಿಕ್ಷೆ ಕೊಡ್ತೀವಿ. ಯಾವುದೇ ಆಗಿರ್ಬೋದು, ಯಾವುದೇ ಪ್ರಧಾನಿ ಆಗಿರ್ಬೋದು, ಯಾವನೇ ಒಬ್ಬ ರಾಜಕೀಯ ವ್ಯಕ್ತಿ ಆಗಿರ್ಬೋದು, ನೀವು ನ್ಯಾಯ ಕೊಡೋರೇ ಆಗಿದ್ದು, ಒಂದು ರಕ್ಷಣೆ ಮಾಡೋ ಅಂಥವ್ರೇ ಆಗಿದ್ದು ಈ ಥರ ಒಂದು ಅನ್ಯಾಯ ಮಾಡ್ತೀರಾ ಅಂದಾಗ ನಾವು ಯಾರನ್ನ ಹೋಗಿ ನಾವು ರಕ್ಷಣೆ ಮಾಡಬೇಕು? ಅವನಿವತ್ತು ಎಲ್ಲೋ MLA ಆಗೋಕ್ಕೋ MP ಆಗೋಕ್ಕೋ ಯಾವುದಕ್ಕೂ ಹೋಗ್ತಾ ಇದ್ದಾನೆ. ಅಂಥವನ್ನೇ ಹೆಂಗೆ ನಾವು MLA ಮಾಡೋದು? ಜನ ಹಿಡಿದು ಹೊಡಿಬೇಕು, ಕಟ್ಟಿ ಹೊಡಿಬೇಕು. ನ್ಯಾಯ ಕೊಡೋರು ಈ ಥರ ಹಲ್ಕ ಕೆಲಸ ಮಾಡ್ತಾ ಇದ್ದಾರೆ. ಹಲ್ಕ ಕೆಲಸ ಇದು, ಒಳ್ಳೆ ಕೆಲಸ ಅಲ್ಲ, ಅಲ್ಕ ಕೆಲಸ. ಈಗ ಒಂದು ಹೆಣ್ಮಕ್ಳನ್ನ ಚುಚ್ಚಿ ಸಾಯಿಸ್ಬಿಟ್ಟ ಅವನು. ಅವ್ರಿಗೆಲ್ಲ ಏನು ನ್ಯಾಯ ಕೊಡ್ತಾ ಇದ್ದೀರಾ? ಎಲ್ಲಿದ್ದಾನೆ ಅವನು? ಕೊಡಿ ಜನಗಳಿಗೆ. ಅಸಹ್ಯ ಅನ್ಸುತ್ತೆ. ಯಾಕೆ ಅಸಹ್ಯ ಅನ್ಸುತ್ತೆ ಅಂದರೆ, ನಾರ್ಮಲ್ ವ್ಯಕ್ತಿ ಅಲ್ಲ ಅವನು. ಒಬ್ಬ ಪ್ರಧಾನಿಯವರ ಮೊಮ್ಮಗ, ಮಾಜಿ ಪ್ರಧಾನಿ ಮೊಮ್ಮಗ ಇದ್ದಾನೆ. ಅಸಹ್ಯ ಅನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಹೆಣ್ಮಕ್ಳಿಗೆ ಎಲ್ಲೂ ಒಂದು ಫೆಸಿಲಿಟಿ ಇಲ್ಲ, ಒಂದು ರಕ್ಷಣೆ ಇಲ್ಲ. ಎಲ್ಲಿ ಹೋಗಿ ಒಂದು ಕೆಲಸ ಮಾಡೋಕ್ಕೂ ಇವರೇ ಈ ಥರ ಕಾಮುಕರಾದಾಗ ಬೇರೆಯವರು ನಾವೆಲ್ಲೋ ಒಂದು ಕೆಲಸಕ್ಕೋ ಅಥವಾ ಹೆಣ್ಮಕ್ಳು ಒಂದು ಕೆಲಸ ಮಾಡಲೇಬೇಕು, ಅವರ ಜೀವನ ನಡೆಸೋಕ್ಕೋಸ್ಕರ ಎಲ್ಲೋ ಒಂದು ಕೆಲಸ ಮಾಡಲೇಬೇಕು ಅಂಥವ್ರಿಗೆ ಏನು ಒಂದು ಭದ್ರತೆ ಇದೆ? ಅದು ನಮಗೆ ಎಲ್ಲ ಕ್ವಶನ್ ಮೂಡ್ತಾ ಇದೆ. ಏನು ಸಾಕಷ್ಟು ಹೆಣ್ಮಕ್ಳು ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಅವ್ರಿಗೆಲ್ಲ ಈ ನಮ್ಮ ಏನು ಈ ಕಾನೂನು ಅನ್ನೋದಾಗಿರ್ಬೋದು, ಒಂದು ಸರ್ಕಾರ ಇರ್ಬೋದು, ಏನು ಅವ್ರಿಗೆ ಒಂದು ಇದನ್ನು ಭದ್ರತೆ ಮಾಡ್ತಾ ಇದ್ದೀರಾ? ಮತ್ತು ಇಂಥ ಒಂದು ಏನು ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ ಹೆಣ್ಮಕ್ಳು, ಅನ್ಯಾಯ ಮಾಡಿದವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡ್ತಾ ಇದ್ದೀರಾ? ಇಂಥವ್ರನ್ನ ನಮ್ಮ ಹೆಂಡವ್ರು ಮಾಡಿ ನಾವು ಶಿಕ್ಷೆ ಕೊಡ್ತೀವಿ. ಯಾವುದೇ ಆಗಿರ್ಬೋದು, ಯಾವುದೇ ಪ್ರಧಾನಿ ಆಗಿರ್ಬೋದು, ಯಾವನೇ ಒಬ್ಬ ರಾಜಕೀಯ ವ್ಯಕ್ತಿ ಆಗಿರ್ಬೋದು, ಇಂಥ ಅನ್ಯಾಯ ಮಾಡಿ ಅಂತ ಯಾರೂ ಹೇಳಿಲ್ಲ. ನೀವು ದೇಶನ ರಕ್ಷಣೆ ಮಾಡೋರೇ ರಾಕ್ಷಸರಾದಾಗ ಇದಕ್ಕೆ ಯಾರನ್ನ ಹೋಗಿ ನಾವು ಒಂದು ನ್ಯಾಯ ಕೇಳಬೇಕು? ನೀವು ನ್ಯಾಯ ಕೊಡೋರೇ ಆಗಿದ್ದು, ಒಂದು ರಕ್ಷಣೆ ಮಾಡೋ ಅಂಥವ್ರೇ ಆಗಿದ್ದು ಈ ಥರ ಒಂದು ಅನ್ಯಾಯ ಮಾಡ್ತೀರಾ ಅಂದಾಗ ನಾವು ಯಾರನ್ನ ಹೋಗಿ ನಾವು ರಕ್ಷಣೆ ಮಾಡಬೇಕು? ಯಾರನ್ನು ಕೇಳಬೇಕು ನ್ಯಾಯನ? ಖಂಡಿತ ಒಂದು ಸಣ್ಣ ಜವಾಬ್ದಾರಿಕೆ ಅಲ್ಲ. ಅವನಿವತ್ತು ಎಲ್ಲೋ MLA ಆಗೋಕ್ಕೋ MP ಆಗೋಕ್ಕೋ ಯಾವುದಕ್ಕೂ ಹೋಗ್ತಾ ಇದ್ದಾನೆ. ಅಂಥವನ್ನೇ ಹೆಂಗೆ ನಾವು MLA ಮಾಡೋದು? ಜನ ಹಿಡಿದು ಹೊಡಿಬೇಕು, ಕಟ್ಟಿ ಹೊಡಿಬೇಕು. ಒಬ್ಬನಿಗೆ ಪಾಠ ಆದಾಗ ಪ್ರತಿಯೊಬ್ಬರೂ ಎಚ್ಚೆತ್ಕೋತಾರೆ, ಇದನ್ನು ಮುಚ್ಚಾಕ್ತಾರೆ. ದೊಡ್ಡವ್ರಿಗೊಂದು ಲೆಕ್ಕ, ಚಿಕ್ಕವ್ರಿಗೊಂದು ಲೆಕ್ಕ, ಇರೋರ್ಗೊಂದು ಲೆಕ್ಕ, ಇಲ್ಲದೆ ಇರೋರ್ಗೊಂದು ಲೆಕ್ಕ. ಅವ್ನು ಏನೂ ಮಾಡದೇ ಇರೋನ್ನ ತಂದ್ಬಿಟ್ಟು ಜೈಲಿಗೆ ಹಾಕ್ತೀರಾ, ಶಿಕ್ಷೆ ಕೊಡಿಸ್ತೀರಾ? ಕೊಡಿ ಅವ್ರಿಗೆ. ಯಾಕೆ ನೀವು ಆಕ್ಷನ್ ತಗೊಳ್ತಾ ಇಲ್ಲ? ಅದು ಬೇಕು ಅಂತೀರಾ, ಬೇಕೆ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ. ಇದನ್ನು ಅಪ್ಸ್ಟ್ಯಾಂಡಿಂಗ್ ಆಗಿದ್ದಾನೆ ಅವನು. ಯಾಕೆ ಅವನು ಹೇಳ್ತಾರ ಅಂತ ಕೆಲಸ ಮಾಡಬಾರ್ದು? ಇಂಥ ಊರಲ್ಲಿದ್ದಾನೆ, ಇಂಥ ಜಾಗದಲ್ಲಿದ್ದಾನೆ ಅಂತ ನೀವೇ ಅದನ್ನು ಹೇಳುವಾಗ ಅಲ್ಲಿಂದ ಯಾಕೆ ಹೇಳ್ತಾರ ಅಂತಂದು ಮಾಡಬಾರ್ದು? ಯಾರು ಇವ್ರನ್ನ ನ್ಯಾಯ ಕೇಳೋರು? ಯಾರು ನ್ಯಾಯ ಕೊಡೋರು? ಈ ಥರ ಹಲ್ಕ ಕೆಲಸ ಮಾಡ್ತಾ ಇದ್ದಾರೆ. ಹಲ್ಕ ಕೆಲಸ ಇದು, ಒಳ್ಳೆ ಕೆಲಸ ಅಲ್ಲ, ಹಲ್ಕ ಕೆಲಸ. ಒಂದು ಕೂಲಿ ಮಾಡೋ ಅಂಥ ಹೆಣ್ಮಗಳು, 60 ವರ್ಷದ ಒಂದು ಹೆಣ್ಮಗಳನ್ನ ಇವನು ಅತ್ಯಾಚಾರಕ್ಕೆ ಒಳಗೆ ಮಾಡ್ಕೊತಾನೆ ಅಂದಾಗ ನಿಜವಾಗ್ಲೂ ಇಂಥವ್ರನ್ನ ಸುಟ್ಟಾಕ್ಬೇಕು, ನರ ಕಟ್ ಮಾಡಿಬಿಡಬೇಕು. ನಾನು ಹೇಳ್ತೀನಿ, ನರ ಕಟ್ ಮಾಡಿಬಿಡಿ. ಹೆಣ್ಮಕ್ಳಿಗೆ ಒಬ್ಬರಿಗೆ ಈ ಥರ ಒಂದು ಶಿಕ್ಷೆಯನ್ನು ಕೊಟ್ಟಾಗ ಪ್ರತಿಯೊಬ್ಬರು ಎಚ್ಚೆತ್ಕೊತಾರೆ. ಒಂದು ಹೆಣ್ಮಕ್ಳಿಗೆ ಒಂದು ಗೌರವವಾಗಿ ಬದುಕೋಕ್ಕೆ ಅವಕಾಶ ಆಗುತ್ತೆ. ಅವ್ರು ಎಷ್ಟು ನೋವಿನಿಂದ ತನ್ನ ಹತ್ರ ಒಂದು ಈ ಕೆಟ್ಟ ಕೆಲಸಕ್ಕೆ ಇದಾಗಿರ್ಬೇಕು, ಅವ್ರು ಎಷ್ಟು ನೊಂದ್ಕೊಂಡಿರ್ಬೇಕು. ನಮಗೆ ಇವತ್ತು ಎಲ್ಲೋ ಒಂದು ಹೋಗಿ ಕೆಲಸ ಮಾಡೋಣ, ಕೆಲಸ ಮಾಡಲೇಬೇಕು. ಅವ್ರ ಜೀವನಕ್ಕೆ ಹೆಣ್ಮಕ್ಳನ್ನು ದುಡಿಲೇಬೇಕು. ಎಲ್ಲ ಗಂಡು ಮಕ್ಕಳು ತಂದಾಕಲ್ಲ, ಅವ್ರ ಮನೆ ಪರಿಸ್ಥಿತಿ ಹೇಗಿರುತ್ತೋ ಹೋಗಿ ದುಡಿಲೇಬೇಕಾಗತ್ತೆ. ಇವರೇ ಹಿಂಗೆ ಅಂದರೆ ಬೇರೆಯವ್ರು ಹೇಗೆ? ಇನ್ನು ಎಷ್ಟು ಹೆಣ್ಮಕ್ಳು ಇದು ಈ ಥರ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ? ಅದನ್ನೆಲ್ಲ ಕೇಳೋರು ವಿಡಿಯೋಸ್ ಇದೆ ಅಂತ ಅಂದರೆ ಆಮೇಲೆ ಎಲ್ಲಿ ಹೋಗಿ ಕೇಳಬೇಕು? ನಾವು ಯಾರ ಹತ್ರ ನ್ಯಾಯ ಕೇಳಬೇಕು? ಇವರೇ ನ್ಯಾಯ ಹೇಳೋರು. ಈ ಮಣ್ಣು ತಿನ್ನೋದು, ಕಕ್ಕಸ್ ತಿನ್ನೋ ಕೆಲಸ ಮಾಡ್ತಾ ಇದ್ದಾರೆ ಇವರು. ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಇವರು. ಈ ಕಕ್ಕಸ್ ತಿನ್ನೋ ಕೆಲಸ ಮಾಡೋರಿಗೆ ನರ ಕಟ್ ಮಾಡಿ ಬಿಡಬೇಕು. ಒಬ್ಬನಿಗಾದರೆ ಎಲ್ಲರಿಗೂ ಆಗುತ್ತೆ. ಈಗ ಒಂದು ಹೆಣ್ಮಕ್ಳನ್ನ ಚುಚ್ಚಿ ಸಾಯಿಸ್ಬಿಟ್ಟ ಅವನು. ಅವ್ರಿಗೆಲ್ಲ ಏನು ನ್ಯಾಯ ಕೊಡ್ತಾ ಇದ್ದೀರಾ? ಎಲ್ಲಿದ್ದಾನೆ ಅವನು? ಕೊಡಿ ಜನಗಳಿಗೆ. ಜನಗಳ ಮಧ್ಯದಲ್ಲಿ ತಂದು ನಿಲ್ಲಿಸಿ ನಿಮ್ಗೆ ನ್ಯಾಯ ಕೊಡೋಕ್ಕಾಗಲ್ವಾ? ನಿಮ್ಮ ಕೈಲಿ ಕಳಿಸಿ ನಮ್ಮ ಜನಗಳ ಮಧ್ಯೆಗೆ, ನಾವು ಕೊಡಿಸ್ತೀವಿ ನ್ಯಾಯನ. ಎಲ್ಲೈತೆ ಕಾನೂನು? ಯಾವ ಕಾನೂನಿದೆ? ಕಾನೂನು ಸತ್ತೋಗಿದೆ. ಕಾನೂನು ಸಿಕ್ತು. ಈಗ ನಾವು ಬೆಳಗ್ಗೆಯಿಂದಲೂ ಇಲ್ಲಿ ಸ್ಟೇಷನ್ ಹತ್ರ ಕೂತಿದ್ದೀವಿ. ACP ಸಾಹೇಬ್ರೆ ಕರೆದು ಬಂದು ಇಲ್ಲಿ ನಮಗೆ ಒಂದು ನ್ಯಾಯ ಕೊಡಿಸೋ ಅಂಥ ಸ್ಥಿತಿ ಬಂದಿದೆ. ಸ್ಟೇಷನ್ಗಳಲ್ಲೂ ನ್ಯಾಯ ಸಿಗ್ತಾ ಇಲ್ಲ ನಮಗೆ. ಕೊಡಬೇಕು. ಪೊಲೀಸ್ನವರು ದಯಮಾಡಿ ಹೇಳ್ತಾ ಇದ್ದೀನಿ ಕೇಳಿ, ನೀವು ಯಾವುದೇ ಕಾರಣಕ್ಕೂ ಇಂಥವಕ್ಕೆಲ್ಲ ಇಂಜರಿ ಅಂತ ಕೆಲಸನೇ ಮಾಡಬಾರ್ದು. ನೀವು ಒಳ್ಳೆ ಕೆಲಸ ಇದು. ಒಂದು ಹೆಣ್ಮಕ್ಳಿಗೆ ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ. ಎಷ್ಟು ತಾಯಿದಿರು ನೊಂದ್ಕೋತಾ ಇದ್ದಾರೆ, ಎಷ್ಟೋ ತಂದೆ ತಾಯಿಗಳು ನೊಂದ್ಕೋತಾ ಇದ್ದಾರೆ, ಎಷ್ಟು ಜನ ನೊಂದ್ಕೋತಾ ಇದ್ದಾರೋ.
ಇಡೀ ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ರಾಜ್ಯ ತಲೆ ಬಗ್ಸಂತ ಬಕ್ಸ ಅಂತದೇನೆ. ಇವತ್ತು ಅವ್ರ ದೊಡ್ಡಪ್ಪ ಬಂದು ಒಬ್ಬ ಮಾಜಿ ಮುಖ್ಯಮಂತ್ರಿ, ತಾತ ಬಂದು ಮಾಜಿ ಪ್ರಧಾನಮಂತ್ರಿ, ಅಂಥವ್ನ ಮಗ ಇವನೊಬ್ಬ MP ಆಗಕ್ಕೆ ಹೋಗಿದ್ದಾನೆ. ಇವನು ಈಡಿಯಟ್ ಅಂತ ಹೇಳ್ತೀನಿ, ಬಾಸ್ಟೆಡ್ ಅಂತ ಹೇಳ್ತೀನಿ ನಾನು. ಈಡಿಯಟ್ ಕೆಲಸ ಮಾಡಿದ್ದಾನೆ ಅವನು, ಈಡಿಯಟ್ ಕೆಲಸ ಮಾಡಿದ್ದಾನೆ. ಇದು ಆಗಬಾರ್ದು, ಇದು ಆಗಬಾರ್ದು, ಯಾವ ಹೆಣ್ಮಕ್ಳಿಗೂ ಆಗಬಾರ್ದು. ಇನ್ನೊಂದು ತಕ್ಕ ಪಾಠವನ್ನು ಕಲಿಸ್ಬೇಕು ಸರ್ಕಾರ. ಇದಕ್ಕೆ ಕೈಗೆತ್ಕೊಂಡು ಇವನಿಗೆ ತಕ್ಕ ಪಾಠವನ್ನು ಕಲಿಸಿ ದಯಮಾಡಿ ಹೆಣ್ಮಕ್ಳಿಗೆ ಒಂದು ರಕ್ಷಣೆಯನ್ನು ಕೊಡಿ, ಹೆಣ್ಮಕ್ಳಿಗೆ ರಕ್ಷಣೆ ಕೊಡಿ, ಜೀವ ಉಳಿಸಿ ಹೆಣ್ಮಕ್ಳದ. ದುಡ್ದು ತಿನ್ನೋ ಹೆಣ್ಮಕ್ಳನ್ನ ನೀವೆಲ್ಲೋ ಈ ಥರ ಅನ್ಯಾಯಕ್ಕೆ ಒಳಗೆ ಮಾಡ್ಕೊತೀರಾ, ಎಲ್ಲೋ ಕೊಚ್ಚಾಕ್ತೀರಾ, ಚುಚ್ಚಾಕ್ತೀರಾ, ಎಲ್ಲೋ ಒಂದು ರೇಪ್ ಮಾಡಿ ಎಲ್ಲೋ ರೋಡಿಗೆ ಬಿಡ್ತೀರಾ, ಸಾಯಿಸ್ತೀರಾ. ಯಾರು ಎಲ್ಲಿದ್ದೀರಿ? ಒಂದು ಹೆಣ್ಣಿಗೆ ರಕ್ಷಣೆ ಎಲ್ಲಿದ್ರಿ? ಗಾಂಧಿಯವರು ಹೇಳಿದರು 12 ಗಂಟೆಗೆ ಸ್ವಾತಂತ್ರ್ಯ ಬಂತು ಹೆಣ್ಮಕ್ಳಿಗೆ. ಯಾವ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಬಂದಿದೆ? ಇವತ್ತು ಹೆಣ್ಮಕ್ಳು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ರಕ್ಷಣೆ ಕೊಡಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸರ್ಕಾರಕ್ಕೂ ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ಇವ್ರಿಗೆ ತಕ್ಕಂಥ ಪಟ್ಟಗಳು ಆಗಲೇಬೇಕು ಅಂತ ಕೇಳ್ಕೊಳ್ತೇನೆ. ಸ್ಪೀಡ್ ಪ್ಲಸ್ ಕರ್ನಾಟಕ.